ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಂ ವಿನಾಯಕರವರ ಹುಟ್ಟುಹಬ್ಬದ ಆಚರಣೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಂ ವಿನಾಯಕರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ಹಾಗೂ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಹಾಗೂ ಅನೇಕ ಸಂಘಟನೆಯ ಪದಾಧಿಕಾರಿಗಳು ಹೂಗುಚ್ಛ ನೀಡಿ ಕೇಕ್ ಕತ್ತರಿಸಿ ಶುಭ ಹಾರೈಸಿದರು. ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ವಿನಾಯಕರವರ ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜನಪರ ಮತ್ತು ಸಾಮಾಜಿಕ ನ್ಯಾಯದ ಪರ ಅವಿರತ ಹೋರಾಟ ಮಾಡುತ್ತಾ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಉಚಿತವಾಗಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ, ವಿದ್ಯಾರ್ಥಿ ವೇತನ ಮತ್ತು ಬಡವರಿಗೆ ಉಚಿತವಾಗಿ ಔಷಧಿ ನೀಡುವುದು ಹಾಗೂ ಉಚಿತವಾಗಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುತ್ತಾ ಬಂದಿರುವ ಎಂ ವಿನಾಯಕರವರು ಬಡವರ ಬಂಧುವಾಗಿದ್ದಾರೆ. ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುತ್ತಿದ್ದಾರೆ. ಅವರ ಮೇಲೆ ಜನರ ಆಶೀರ್ವಾದ ಇರಲಿ ಎಂದು ಶುಭ ಹಾರೈಸುತ್ತೇನೆ ಎಂದು ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಎನ್ ಪ್ರಸಾದ್ ರವರು ಹೇಳಿದರು. ಇದು ನನ್ನ ಚಾಮರಾಜಪೇಟೆಯಲ್ಲಿ ಹುಟ್ಟಿದ್ದು ಭಾಳ ಪುಣ್ಯ ಅನಿಸಿದೆ. ಇದು ನನ್ನ ಜನ್ಮಭೂಮಿ, ಇದು ನನ್ನ ಕರ್ಮಭೂಮಿ. ನಮ್ಮ ಕುಟುಂಬ ಭಾಳ ಒಂದು 123 ವರ್ಷಗಳ ಕಾಲ ಇತಿಹಾಸ ಇರ್ತಾರೆ. ನಮ್ಮ ಕುಟುಂಬ, ನಮ್ಮ ತಂದೆ ತಾಯಿ ಆಶೀರ್ವಾದ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಕ್ಷೇತ್ರದ ಶಾಸಕರು, ಸರ್ವಧರ್ಮ ನಾಯಕರು, ನಮ್ಮ ರಾಷ್ಟ್ರ ನಾಯಕರಾದ ಜಮೀರಣ್ಣ ಆಶೀರ್ವಾದದೊಂದಿಗೆ ಇವತ್ತು ನನ್ನ ಸ್ನೇಹಿತರೆಲ್ಲರೂ ಸೇರಿ ಉಚಿತ ಭಾಷಣ ಮಾಡಿದ್ರು. ಅದರಲ್ಲಿ ಒಂದು ಸಂದೇಶ ಏನಂದರೆ, ಇವತ್ತು ನಾನು ಈ ಸೀಡ್ಸ್ ಬಾಲ್ ಬಗ್ಗೆ ಒಂದು ಅವೇರ್ನೆಸ್ ಮಾಡ್ತಾಯಿದ್ದೆ ಇಡೀ ರಾಜ್ಯದಲ್ಲಿ. ಇವತ್ತೇನಾಗ್ತಿದೆ, ಬೆಂಗಳೂರು ನಗರ ಕಾಂಕ್ರೀಟ್ ನಗರ ಆಗ್ತಾಯಿದೆ. ಇದು ನಮ್ಮ ಶಾಸಕರು ಜಮೀರಣ್ಣವರು ಒಂದು ಸಲಹೆಯನ್ನು ಕೊಟ್ಟರು, ಯಾವುದೇ ಕಾರ್ಯಕ್ರಮ ಆದರೆ ಸೀಡ್ಸ್ ಬಾಲ್ನ ಯೂಸ್ ಮಾಡಿ ಅಂತ. ನಾವು ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋಗ್ತೀವಿ ಅಲ್ಲೆಲ್ಲಿ ಸೀಡ್ಸ್ ಬಾಲ್ನ ಥ್ರೋ ಮಾಡಿದ್ರೆ ಗಿಡ ಆಗುತ್ತೆ, ಮುಂದಿನ ಪೀಳಿಗೆಗೆ ಮರ ಆಗುತ್ತೆ, ಪರಿಸರ ಉಳಿತದೆ. ಪರಿಸರ ಉಳಿದ್ರೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಒಂದು ಹೊಸದ ಒಂದು ಆಕ್ಸಿಜನ್, ಆಮ್ಲಜನಕ ಉತ್ಪತ್ತಿ ಆಗುವಂಥ ಒಂದು ಇದು ಅವೇರ್ನೆಸ್ ಇದು. ಅದಕ್ಕೆ ನಮ್ಮ ಆಶೀರ್ವಾದ, ನಮ್ಮ ಜಮೀರಣ್ಣ ಆಶೀರ್ವಾದದೊಂದಿಗೆ ಈ ಸೀಡ್ಸ್ ಬಾಲ್ನ ಇವತ್ತಿಂದ ನಾನು ಅವೇರ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಜೊತೆಗೆ ನಮ್ಮ DSS ನಾಯಕರು ಪ್ರಸಾದ್ ಮತ್ತು ಅವ್ರ ಸ್ನೇಹಿತರು, ನಮ್ಮ ಅಜಿತ್, ಶ್ರೀಧರ್ ಎಲ್ಲ ಸೇರಿ, ಕಿರಣ್ ಎಲ್ಲ ಸೇರಿ ಇವತ್ತು ನನ್ನ ಹುಟ್ಟಿದಬ್ಬದಕ್ಕೆ ಬಂದು ಶುಭ ಹಾರೈಸಿದರೆ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಜೊತೆಗೆ ಒಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕುಟುಂಬ ಅನೇಕ ವರ್ಷಗಳು ಸೇವೆ ಮಾಡ್ಕೊಂಡ್ಬಂದಿದ್ದೀನಿ. ಈ 30 ವರ್ಷಗಳ ಕಾಲ ನಾನು ರಾಜಕೀಯ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದೀನಿ. ನಮ್ಮ ಜಮೀರಣ್ಣವ್ರ ಆಶೀರ್ವಾದದಿಂದ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆದೆ, ಧಾರ್ಮಿಕ ಪರಿಷತ್ ಸದಸ್ಯರಾದೆ, ಅನೇಕ ಸಂಘ ಸಂಸ್ಥೆಗಳು ಗುರುತಿಸ್ಕೊಂಡು ಇವತ್ತು ಕೆಲಸನ ಮಾಡ್ತಾಯಿದ್ದೀನಿ. ಮುಂದಕ್ಕೆ ಜನಗಳು ಸೇವೆ ಮಾಡಬೇಕಂತೇಳಿ ನಮ್ಮ ಕುಟುಂಬದ್ದು ಅಪೇಕ್ಷೆ ಇದೆ, ನನ್ನ ಜೊತೆಲಿ ಇರೋದು ಅಪೇಕ್ಷೆ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಚಾಮರಾಜಪೇಟೆ ನಾಗರಿಕರೇ ಒಂದು ಹೊಸದಾದ ಒಂದು ತೀರ್ಪನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಸಹಕಾರ ಯಾವಾಗಲೂ ಇರಲಿ ಅಂತ ನಾನು ಮಾತು. ಸ್ಥಳೀಯ ಅಭಿಮಾನಿಗಳಿಗೆ ಬಂದಂಥ ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ಅವರು ನನ್ನ ಈ ಜನ್ಮದ ಪುಣ್ಯ ಅದು, ಈ ಥರ ಸ್ನೇಹಿತರು ಪಡೆದಿರೋದು ಈ ಜನ್ಮದ ಪುಣ್ಯ ಅದು. ಯಾಕಂದರೆ ನಾವೆಲ್ಲೆಲ್ಲೋ ಹುಟ್ಟಿರ್ತೀವಿ, ಎಲ್ಲೆಲ್ಲೋ ಬೆಳೆದಿದ್ದೀವಿ, ಆಕಸ್ಮಿಕವಾಗಿ ನಾವು ಸ್ನೇಹಿತರಾದ್ವಿ, ಅಣ್ಣ ತಂದ ಥರ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ಭಾಷೆ ಮುಖ್ಯ ಅಲ್ಲ, ಇಲ್ಲಿ ಮನುಷ್ಯನ ಜೀವನ ಮುಖ್ಯ ಇದೆ. ಭಾಷೆ ಯಾವುದೇ ಇರಲಿ, ಹೃದಯ ಭಾಷೆ ಕನ್ನಡವಾಗಿರಲಿ. ಇಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ನಾವು ಇದ್ದೀವಿ, ಆದರೆ ಭಾಷೆ ಯಾವುದೇ ಇರ್ಬೋದು, ಕನ್ನಡ ಭಾಷೆಗೆ ನಾವು ಯಾವತ್ತೂ ಮಾನ್ಯತೆ ಕೊಡೋದು. ಮತ್ತು ಈ ಸ್ನೇಹಿತರುಗಳು ಪಡೆದಿರೋದು ನನ್ನ ಪುಣ್ಯ. ನನ್ನ ಅನೇಕ ವೇದಿಕೆಗಳಿರೋ ಒಂದೇ ಮಾತು, ಚಾಮರಾಜಪೇಟೆ ನನ್ನ ಜನ್ಮಭೂಮಿ, ಇದು ನನ್ನ ಕರ್ಮಭೂಮಿ. ಈ ಜನಗಳ ಋಣ ತೀರ್ಸೋಕೆ ಒಂದು ಅವಕಾಶ ಸಿಕ್ಕಿದೆ. ಅವ್ರ ಋಣ ನಾನು ಯಾವತ್ತರ ಒಂದು ಒಳ್ಳೆ ದಿವಸ ಬರ್ತದೆ, ಋಣ ತೀರಿಸಿ. ಯಾವುದೋ ಒಂದು ಗುಂಪಿಗೆ ಲೀಡ್ರು ಅಂತ ಹೇಳೋದಕ್ಕಿಂತ ಅವರು ಬಡವರ ನಾಯಕರು ಅಂತ ಹೇಳ್ಬೋದು ಈ ಸಮಯದಲ್ಲಿ. ಯಾಕಂದರೆ ಯಾರೇ ಒಂದು ವ್ಯಕ್ತಿ ಬಂದು ಜಾತಿ ಭೇದ ಭಾವ ಭಾಷೆ ಏನೇ ಇದ್ದರೂ ಕೂಡ ನನಗೆ ಒಂದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರೆ ಅದೊಂದು ಮುಂದೆ ನಿಂತು ಮಾಡೋ ಯಾರಿಗಾದ್ರೂ ಒಳ್ಳೆ ಮನಸ್ಸಿದೆ ಅಂದರೆ ಅದು ನಮ್ಮ ವಿನಾಯಕಣ್ಣ ಅಷ್ಟೊಂದು ಮಾಡ್ತಾಯಿದ್ದಾರೆ ಅಂದಾಗ ನಾವೆಲ್ಲರೂ ಅವ್ರಿಗೆ ಹುಟ್ಟುಹಬ್ಬನ ಹೇಳೋದು ಅದು ತುಂಬ ಚಿಕ್ಕದಾಗ್ಬಿಡುತ್ತೆ. ಹಾಗಾಗಿ ಅವರೆಲ್ಲನೂ ಎಲ್ಲರ ಪರವಾಗಿ ನಿಂತ್ಕೊಂಡು ಹೋರಾಟನೂ ಮಾಡ್ತಾಯಿದ್ದಾರೆ, ಸಹಾಯನೂ ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರಿಗೆ ಈ ಸಮಯದಲ್ಲಿ ನಾನು ಹುಟ್ಟುಹಬ್ಬದ ತುಂಬ ಹೃದಯದಿಂದ ಹುಟ್ಟುಹಬ್ಬ ಶುಭಾಶಯಗಳನ್ನು ಹೇಳ್ತೀನಿ.